ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಮಾಡ್ಯೂಲ್ 3 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್, ಗ್ಲೋಬಲ್ ಎಕ್ಸ್ಚೇಂಜ್ ಆಫ್ ದಿ ಕ್ಲೌಡ್ ರಿಸೋರ್ಸ್. ಸರಿನಾ? ಸೊ ಹಂಗಂತ ಅಂದ್ರೆ ಏನು? ಗ್ಲೋಬಲ್ ಎಕ್ಸ್ಚೇಂಜ್ ಆಫ್ ಕ್ಲೌಡ್ ರಿಸೋರ್ಸ್ ರೆಫರ್ಸ್ ಟು ದಿ sharing and allocation of computing resources across multiple cloud providers worldwide. ಸರಿನಾ? ಸೊ ಇವಾಗ ನಿಮಗೆ ಡೇಟಾ ಸೆಂಟರ್ಸ್ ಅಂತ ಗೊತ್ತಿರಬಹುದು. ಇವಾಗ ತೆಲಂಗಾಣದಲ್ಲೂ ಕೂಡ ಒಂದು ಗೂಗಲ್ದು ಡೇಟಾ ಸೆಂಟರ್ ಓಪನ್ ಆಗ್ತಾ ಇದೆ. ಸೊ ಇವಾಗ ಡೇಟಾ ಸೆಂಟರ್ಸ್ ಅನ್ನೋ ಒಂಥರ ನೆಟ್ವರ್ಕ್ ಟವರ್ಗಳು ಅಂತ ಅನ್ಕೊಳ್ಳಿ. ಸರಿನಾ? ಸೊ ಜಿಯೋದು ಕೇವಲ ಒಂದೇ ಹತ್ರ ಇದೆಯಾ? ಇಲ್ಲ, ನಿಮ್ಮೂರಲ್ಲಿರುತ್ತೆ, ಪಕ್ಕದೂರಲ್ಲಿರುತ್ತೆ, ಹತ್ರದಲ್ಲಿ ಇರ್ತವೆ ಜಿಯೋ ಟವರ್ಗಳು. ಸೊ ಅದರಿಂದ ಏನಾಗುತ್ತೆ, ನಿಮಗೆ 5G ನೆಟ್ವರ್ಕ್ ಇರ್ಬೋದು ಅಥವಾ ಮೊಬೈಲ್ ಅನ್ನ ಯೂಸ್ ಮಾಡೋದಕ್ಕೆ ನೆಟ್ವರ್ಕ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ನಮಗೆ ಕ್ಲೌಡ್ ಪ್ರೊವೈಡರ್ಸ್ ಬೇಕಾಗ್ತಾರೆ. ಸೊ ಆ ರೀತಿ ಆಗೋದೇ ಏನು? ಗ್ಲೋಬಲ್ ಎಕ್ಸ್ಚೇಂಜ್ ಆಫ್ ದಿ ಕ್ಲೌಡ್ ರಿಸೋರ್ಸ್. ಸರಿನಾ? ಈ ಕಾನ್ಸೆಪ್ಟ್ ಅಲ್ಲಿ ಕೀ ಕಾಂಪೋನೆಂಟ್ಸ್ಗಳು ಯಾವ್ಯಾವು? ಮೊದಲನೇದು ಇಂಟರ್ ಕ್ಲೌಡ್ ಗೇಟ್ವೇ ಅಂತ ಅಂದ್ರೇನು? ಕನೆಕ್ಟ್ ಡಿಫ್ರೆಂಟ್ ಕ್ಲೌಡ್ ಸಿಸ್ಟಮ್ ಅಂಡ್ ಎನೇಬಲ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದೆಮ್. ನೆಕ್ಸ್ಟ್, ಕ್ಲೌಡ್ ಎಕ್ಸ್ಚೇಂಜ್ ಅಂತ ಅಂದ್ರೇನು? ಆಕ್ಟ್ಸ್ ಲೈಕ್ ದ ಮಾರ್ಕೆಟ್ ಪ್ಲೇಸ್ ಫಾರ್ ದ ಕ್ಲೌಡ್ ರಿಸೋರ್ಸ್ ವೇರ್ ದಿ ಪ್ರೊವೈಡರ್ಸ್ ಅಂಡ್ ದ ಕನ್ಸ್ಯೂಮರ್ಸ್ ನೆಗೋಷಿಯೇಟ್ ಸರ್ವಿಸಸ್. ಸರಿನಾ? ನೆಕ್ಸ್ಟ್, ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್. ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತ ಅಂದ್ರೇನು? ಡಿಫೈನ್ ದ ಕಾಸ್ಟ್, ಕ್ವಾಲಿಟಿ ಅಂಡ್ ದ ಪರ್ಫಾರ್ಮೆನ್ಸ್ ಗ್ಯಾರಂಟೀಸ್ ಬಿಟ್ವೀನ್ ದ ಪ್ರೊವೈಡರ್ಸ್ ಅಂಡ್ ದ ಯೂಸೇಜ್. ಪ್ರೊವೈಡರ್ಸ್ ಅಂಡ್ ದ ಯೂಸರ್ಸ್ ಅಂತ ಅಂದ್ರೆ ಕ್ಲೌಡ್ ಯೂಸರ್ಸ್ ಮತ್ತೆ ಕ್ಲೌಡ್ ಪ್ರೊವೈಡರ್ಸ್ ಮಧ್ಯ ಇದೊಂಥರ ಅಗ್ರಿಮೆಂಟ್ ಇದ್ದಂಗೆ. ಸೊ ಫೀಚರ್ಗಳನ್ನು ಕೊಟ್ಟಿದ್ದೀನಿ, ಇಷ್ಟು ಓದ್ಕೊಂಡ್ರೆ ಸಾಕು ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ನೆಕ್ಸ್ಟ್, ಕ್ಲೌಡ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಮೈಕ್ರೋಸಾಫ್ಟ್ ಅಜೂರ್ is a public cloud platform developed by the Microsoft that provides a whole range of cloud services for building, deploying and managing the application through the Microsoft data centers. ಸರಿನಾ? ಸೊ ಮೈಕ್ರೋಸಾಫ್ಟ್ ಈ ತರ ಆಪರೇಷನ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ಬಿಲ್ಡ್ ಮಾಡೋದಕ್ಕೆ ಇರ್ಬೋದು, ಡಿಪ್ಲಾಯ್ ಮಾಡೋದಕ್ಕೆ ಆ್ಯಪ್ಗಳನ್ನು ಇರ್ಬೋದು, ವೆಬ್ಸೈಟ್ಗಳನ್ನು, ಸೊ ಇವುಗಳನ್ನೆಲ್ಲ ಮಾಡೋದಕ್ಕೂ ಕೂಡ ಏನು ಮಾಡ್ತಾ ಹೋಗುತ್ತೆ, ಇದು ಕ್ಲೌಡ್ ಸಪೋರ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಕೀ ಕ್ಲೌಡ್ ಸರ್ವಿಸಸ್ ಆಫ್ ದಿ ಮೈಕ್ರೋಸಾಫ್ಟ್ ಅಜ್ಯೂರ್. ಸೊ ಏನೇನು ಕೀ ಸರ್ವಿಸಸ್ ಇದು ಪ್ರೊವೈಡ್ ಮಾಡೋದು? ವಿಂಡೋಸ್ ಅಜ್ಯೂರ್ ಅಂತ ಅಂದ್ರೆ ಏನು? ಮ್ಯಾನೇಜಸ್ ದ ವರ್ಚುವಲ್ ಮಿಷಿನ್ಸ್, ಸ್ಟೋರೇಜ್ ಅಂಡ್ ನೆಟ್ವರ್ಕಿಂಗ್ ರಿಸೋರ್ಸಸ್. ಸೊ ನಾನೇನು ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡ್ತೀನಿ ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಆ ಪಾಯಿಂಟ್ ನೀವು ಎಕ್ಸಾಮಲ್ಲಿ ಆನ್ಸರ್ ಬರೀಬೇಕಾದ್ರೆ ಅದನ್ನು ಬರೀಲೇಬೇಕು. ನೆಕ್ಸ್ಟ್, ಲೈವ್ ಸರ್ವಿಸಸ್ ಎನೇಬಲ್ಸ್ ದಿ ಡೇಟಾ ಅಸೆಸ್ ಅಕ್ರಾಸ್ ದಿ ಮಲ್ಟಿಪಲ್ ಮಿಷಿನ್ ಅಂಡ್ ದಿ ಡಿಸ್ಟ್ರಿಬ್ಯೂಟೆಡ್ ಎನ್ವಿರಾನ್ಮೆಂಟ್. ಡಿಸ್ಟ್ರಿಬ್ಯೂಟೆಡ್ ಎನ್ವಿರಾನ್ಮೆಂಟ್ ಅಂತ ಅಂದ್ರೆ ಸಿಂಪಲ್. ಸೊ ಏನು ಫುಲ್ ಎನ್ವಿರಾನ್ಮೆಂಟ್ ಅಥವಾ ಏನು ಸರ್ವಿಸ್ ಅನ್ನ ಮಾಡಬೇಕಾಗಿರುತ್ತೆ ಅದನ್ನ ಪಾರ್ಟ್ಗಳಾಗಿ, ಕ್ಲಸ್ಟರ್ ಅಥವಾ ಗ್ರೂಪ್ಗಳನ್ನಾಗಿ ಮಾಡ್ತಾರೆ. ಯಾಕಂತಂದ್ರೆ ಎಫಿಷಿಯೆಂಟ್ ಆಗಿ ಕೆಲಸ ಆಗಬೇಕಲ್ವಾ? ಸೊ ಅದಕ್ಕೊಬ್ರು ಮ್ಯಾನೇಜಿಂಗ್ ತರ ಅಂತ ಅಂದ್ರೆ ಅವ್ರನ್ನ ಮಾನಿಟರ್ ಮಾಡೋದಕ್ಕೋಸ್ಕರ. ಸೊ ಈ ರೀತಿ ಗ್ರೂಪ್ಗಳನ್ನ ಮಾಡಿ, ಕ್ಲಸ್ಟರ್ಗಳನ್ನ ಮಾಡಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. .NET ಸರ್ವಿಸಸ್ ಸೊ ಪ್ರೊವೈಡ್ಸ್ ದ ಟೂಲ್ಸ್ ಫಾರ್ ದಿ ಡೆವಲಪಿಂಗ್ ಅಪ್ಲಿಕೇಶನ್ ಲೋಕಲಿ ಅಂಡ್ ರನ್ನಿಂಗ್ ದೆಮ್ ದಿ ಕ್ಲೌಡ್. ಸರಿನಾ? ಸೊ ಇವಾಗ ನಾವು ಇಂಡಿಯಾದಲ್ಲಿ ಏನಾದರೂ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿದ್ರೆ ಅಮೆರಿಕಲ್ಲೂ ಕೂಡ ಅದನ್ನು ರನ್ ಮಾಡ್ಬೋದು. ಸೊ ಈ ರೀತಿ ಹೆಲ್ಪ್ ಆಗುವಂಥದ್ದು ಯಾವುದು? ಕ್ಲೌಡ್ ಸರ್ವಿಸಸ್ಗಳು. ದಟ್ ಈಸ್ .NET ನೆಟ್ವರ್ಕ್, ದಟ್ ಈಸ್ .NET ಸರ್ವಿಸ್. SQL ಅಜ್ಯೂರ್ ಸೊ ಕ್ಲೌಡ್ ಬೇಸ್ಡ್ ರಿಲೇಷನಲ್ ಡೇಟಾ ಬೇಸ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಶೇರ್ ಪಾಯಿಂಟ್ ಸರ್ವಿಸ್ ಎನೇಬಲ್ಸ್ ಕೊಲಾಬರೇಷನ್ ಅಂಡ್ ಬಿಸ್ನೆಸ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಡೈನಾಮಿಕ್ CRM ಸರ್ವಿಸಸ್. CRM ಅಂತ ಅಂದ್ರೇನು? ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಹೆಲ್ಪ್ಸ್ ದಿ ಬಿಸ್ನೆಸಸ್ ಫಾರ್ ಸೇಲ್ಸ್, ಮಾರ್ಕೆಟಿಂಗ್ ಮತ್ತೆ ಫೈನಾನ್ಸಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರೈವೇಟ್, ಪಬ್ಲಿಕ್ ಅಂಡ್ ಹೈಬ್ರಿಡ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್. ಸೊ ಫಸ್ಟ್, ಪಬ್ಲಿಕ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತ ಅಂದ್ರೇನು? ಈಸ್ ಹೋಸ್ಟೆಡ್ ಅಂಡ್ ಮೇಂಟೈನ್ಡ್ ಬೈ ದ ಥರ್ಡ್ ಪಾರ್ಟಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್. ಸರಿನಾ? ಸೊ ರಿಸೋರ್ಸಸ್ ಲೈಕ್ ದ ಕಂಪ್ಯೂಟಿಂಗ್, ಸ್ಟೋರೇಜ್ ಅಂಡ್ ನೆಟ್ವರ್ಕಿಂಗ್ ಆರ್ ಶೇರ್ಡ್ ಅಮಾಂಗ್ ದ ಮಲ್ಟಿಪಲ್ ಯೂಸರ್ಸ್. ಸೊ ಒಬ್ರು ಇರ್ತಾರೆ, ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರಿಗೂ ಕೂಡ ಯಾರ್ಯಾರು ಅಸೆಸ್ ಅನ್ನ ತಗೋಬೇಕು ಅಂತ ಇರ್ತಾರೆ ಅವ್ರೆಲ್ಲರಿಗೂ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಕಾಮನ್ ರಿಸೋರ್ಸಸ್ ಅನ್ನ ಇಟ್ಕೊಂಡು ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಏನಂತ ಕರಿತೀವಿ? ಪಬ್ಲಿಕ್ ಕ್ಲೌಡ್ ಅಂತ. ಎಕ್ಸಾಂಪಲ್ ಅಮೆಝಾನ್ ವೆಬ್ ಸರ್ವಿಸಸ್ ಇರ್ಬೋದು, ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮು, ಮೈಕ್ರೋಸಾಫ್ಟ್ ಅಜ್ಯೂರು, ಈ ರೀತಿ. ನೆಕ್ಸ್ಟ್, ಪ್ರೈವೇಟ್ ಕ್ಲೌಡ್ ಅಂತ ಅಂದ್ರೇನು? ಪ್ರೈವೇಟ್ ಕ್ಲೌಡ್ ಈಸ್ ಡೆಡಿಕೇಟೆಡ್ ಟು ಸಿಂಗಲ್ ಆರ್ಗನೈಸೇಷನ್. ಈಗ ಗೂಗಲ್ ತಗೊಂಡಿದೆ ಅಂತಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಪ್ರೈವೇಟ್ ಕ್ಲೌಡ್ ಇರುತ್ತೆ. ಮೈಕ್ರೋಸಾಫ್ಟ್ ತಂದಿದೆ ಅಂತಂದ್ರೆ ಅದಕ್ಕೆ ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಇರುತ್ತೆ. ಯಾವುದಾದ್ರೂ ಒಂದು ಇನ್ಫೋಸಿಸ್ ತಂದಿದ್ರೆ ಇನ್ಫೋಸಿಸ್ಗೆ ಒಂದು ಸಪ್ರೇಟ್. ಸೊ ಈ ರೀತಿ ಇರ್ತವೆ.
ನೆಕ್ಸ್ಟ್ ಹೈಬ್ರಿಡ್ ಕ್ಲೌಡ್. ಸೊ ಹೈಬ್ರಿಡ್ ಕ್ಲೌಡ್ ಅಂತಂದ್ರೇನು, ಈಸ್ ಎ ಕಾಂಬಿನೇಷನ್ ಆಫ್ ಪಬ್ಲಿಕ್ ಅಂಡ್ ದಿ ಪ್ರೈವೇಟ್ ಕ್ಲೌಡ್ಸ್. ಸೊ ಇಷ್ಟು. ಸೊ ಅದೇನು ಫೀಚರ್ಸ್ ಅನ್ನ ಕೊಟ್ಟಿದ್ದೀನಿ ಅವುಗಳನ್ನೆಲ್ಲ ನೀವು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ IaaS, PaaS ಅಂಡ್ SaaS ಕ್ಲೌಡ್ ಸರ್ವಿಸಸ್ ಮಾಡೆಲ್ಸ್. ಸೊ ಒಂದೊಂದಾಗೆ ಡಿಸ್ಕಸ್ ಮಾಡೋಣ. ಫಸ್ಟ್ IaaS ಅಂದ್ರೇನು, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಒಂದು ಸರ್ವಿಸ್ ಆಗಿ ಪ್ರೊವೈಡ್ ಮಾಡುವಂತ ಕ್ಲೌಡ್ ಸರ್ವಿಸ್. ಸೊ ಪ್ರೊವೈಡ್ಸ್ ದಿ ಬೇಸಿಕ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಸಚ್ ಆಸ್ ದ ವರ್ಚುವಲ್ ಮಿಷಿನ್, ಸ್ಟೋರೇಜ್ ಅಂಡ್ ದ ನೆಟ್ವರ್ಕಿಂಗ್ ಓವರ್ ದ ಇಂಟರ್ನೆಟ್. ಸೊ ನಾವು ಯಾವುದನ್ನೇ ಅಸೆಸ್ ಮಾಡಬೇಕು ಅಂತಂದ್ರೆ, ಈಗ ಅಮೆರಿಕದಲ್ಲಿ ಇದೆ ಅಂತ ಅನ್ಕೊಳ್ಳಿ, ನಾವು ಹೋಗಿ ತಗೊಂಬರಕ್ಕಾಗ್ತಾ ಇಲ್ಲ, ಇಂಟರ್ನೆಟ್ ಮುಖಾಂತರ ನಾವು ಅಸೆಸ್ ಮಾಡ್ಬೋದು. ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ನೋಡಿ, ಅಮೆಝಾನ್ ವೆಬ್ ಸರ್ವಿಸಸ್ ಇರ್ಬೋದು, ಮತ್ತೆ ಮೈಕ್ರೋಸಾಫ್ಟ್ ಅಜ್ಯೂರು. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸಸ್, PaaS ಅಂದ್ರೇನು, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸಸ್ provides a development and deployment environment in the cloud. So this includes the database, runtime and development tools, supports the application development without managing the infrastructure. ಸರಿನಾ? ಸೊ ಇದೇ ರೀತಿ ಬರಬೇಕು ಅಂತ ಏನಿಲ್ಲ, ಬಟ್ ನಾವು ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ರೆಡಿ ಟು ಯೂಸ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಗೂಗಲ್ ವರ್ಕ್ ಸ್ಪೇಸ್ಗಳಿರ್ಬೋದು, ಮೈಕ್ರೋಸಾಫ್ಟ್ 365. ಕ್ಲೌಡ್ ಕಂಪ್ಯೂಟಿಂಗ್ ಅಂಡ್ ಸರ್ವಿಸ್ ಮಾಡೆಲ್ಸ್. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಅಂದ್ರೆ ಏನು, ಸೊ ಅದರದ್ದು ಡೆಫಿನಿಷನ್ ಇಲ್ಲಿದೆ. ಸೊ ಅದರ ಕೀ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಕೇಲಬಿಲಿಟಿ, ಕಾಸ್ಟ್ ಎಫಿಷಿಯನ್ಸಿ, ಆನ್ ಡಿಮ್ಯಾಂಡ್ ಸರ್ವಿಸು, ರಿಸೋರ್ಸ್ ಶೇರಿಂಗು, ಹೈ ಅವೈಲಬಿಲಿಟಿ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮಗೆ ಅಷ್ಟು ನೀಟಾಗಿ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಯಾವ್ಯಾವ್ದು ಬೇಕೋ ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವುದು ಥಿಯರಿ ಟೈಪ್ ಇದೆ ನೀವು ಆರಾಮಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಮಾಡೆಲ್ಸ್ಗಳು ಯಾವ್ಯಾವ ಬರ್ಬೋದು, ಪಬ್ಲಿಕ್ ಕ್ಲೌಡ್ ಮಾಡೆಲ್ ಬರ್ಬೋದು, ನೆಕ್ಸ್ಟ್ ಪ್ರೈವೇಟ್ ಕ್ಲೌಡ್, ಹೈಬ್ರಿಡ್ ಕ್ಲೌಡ್, ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ ಆ ರೀತಿ. ನೆಕ್ಸ್ಟ್ ಕ್ಲೌಡ್ ಸರ್ವಿಸ್ ಮಾಡೆಲ್ಸ್ಗಳು ಯಾವ್ಯಾವ ಬರ್ತವೆ, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸು, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸು, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಸೊ ಅದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಡೇಟಾ ಸೆಂಟರ್ ಡಿಸೈನ್ ಅಂಡ್ ಇಂಟರ್ ಕನೆಕ್ಷನ್ ನೆಟ್ವರ್ಕ್ಸ್. ಫಸ್ಟ್ ಡೇಟಾ ಸೆಂಟರ್ ಡಿಸೈನ್ ಅಂತ ಅಂದ್ರೇನು, ಇಸ್ ಎ ಲಾರ್ಜ್ ಸ್ಕೇಲ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಹೋಸ್ಟ್ಸ್ thousands of the servers to support the cloud computing services. So it is designed to ensure the high performance, scalability, reliability and energy efficiency. Key factors ಅನ್ನು ಕೊಟ್ಟಿದ್ದೀನಿ, ಕೂಲಿಂಗ್ ಅಂಡ್ ಲೇಔಟ್ ಅನ್ನು ಕೂಡ ಕೊಟ್ಟಿದ್ದೀನಿ. ಇಷ್ಟನ್ನ ಬರೆದ್ರೆ ಸಾಕು, ಮಾಡ್ಯುಲರ್ ಡೇಟಾ ಸೆಂಟರ್ಸ್ ಏನು ಬರೆಯುವಂಥ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಡೇಟಾ ಸೆಂಟರ್ ಇಂಟರ್ ಕನೆಕ್ಷನ್ ನೆಟ್ವರ್ಕ್ ಅಂತಂದರೆ ಯಾವ ರೀತಿ ನಾವು ಡೇಟಾ ಸೆಂಟರ್ಗಳ ಮಧ್ಯ ಕಮ್ಯುನಿಕೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ. ಸೊ ಟೋಪಾಲಜೀಸ್ ಯಾವ್ಯಾವ ಬರ್ಬೋದು, ಫ್ಯಾಟ್ ಟ್ರೀ ಆರ್ಕಿಟೆಕ್ಚರ್ ಅನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಕ್ಲಾಸ್ ನೆಟ್ವರ್ಕ್ ಅನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು, ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಏನಕ್ಕೆ, ಕನೆಕ್ಷನ್ ಅನ್ನು ಎನೇಬಲ್ ಅಥವಾ ಬಿಲ್ಡ್ ಮಾಡೋದಕ್ಕೋಸ್ಕರ ಬಿಟ್ವೀನ್ ದ ಕ್ಲೌಡ್ ಸಿಸ್ಟಮ್ಗಳು ಡಿಫ್ರೆಂಟ್ ರೀಜನ್ಸ್ ಅಲ್ಲಿ ಇರ್ತಾವಲ್ಲ ಅವುಗಳ ಮಧ್ಯ. ನೆಕ್ಸ್ಟ್ ಇಂಟರ್ ಕನೆಕ್ಷನ್ ಆಫ್ ಮಾಡ್ಯುಲರ್ ಡೇಟಾ ಸೆಂಟರ್ಸ್. ಸೊ ಯೂಸ್ ದಿ ಫೈಬರ್ ಆಪ್ಟಿಕ್ ನೆಟ್ವರ್ಕ್ಸ್ ಫಾರ್ ದಿ ಹೈ ಸ್ಪೀಡ್ ಕಮ್ಯುನಿಕೇಶನ್. ಸರಿನಾ? ಸೊ ಫೈಬರ್ ಆಪ್ಟಿಕ್ಸ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ SDN integration for the flexible network control, data replication ensures the consistency across the location. Next data center management issues. So ಏನೇನು ಇಶ್ಯೂಸ್ ಬರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲಿ ಓದ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಆರ್ಕಿಟೆಕ್ಚರ್ ಡಿಸೈನ್ ಆಫ್ ಕಂಪ್ಯೂಟ್ ಆ್ಯಂಡ್ ಸ್ಟೋರೇಜ್ ಕ್ಲೌಡ್ಸು. ಸೊ ಆರ್ಕಿಟೆಕ್ಚರ್ ಡಿಸೈನ್ ಅಂತಂದ್ರೇನು, ಯಾವ ರೀತಿ ನಾವು ಬಿಲ್ಡ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಬಿಲ್ಡಿಂಗ್ ಎ ಸ್ಕೇಲಬಲ್, ಎಫಿಷಿಯಂಟ್, ರಿಲಯಬಲ್ ಆ್ಯಂಡ್ ವರ್ಚುವಲೈಸ್ಡ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್. ಸೊ ಕ್ಲೌಡ್ ಪ್ಲಾಟ್ಫಾರ್ಮ್ಸಿನ ಡಿಸೈನ್ ಗೋಲ್ಸ್ಗಳನ್ನು ಕೊಟ್ಟಿದ್ದೀನಿ ನೋಡಿ, ರಿಲಯಬಿಲಿಟಿ, ಎಫಿಷಿಯನ್ಸಿ, ವರ್ಚುವಲೈಸೇಷನ್ ಮತ್ತು ಸ್ಕೇಲಬಿಲಿಟಿ. ಸೊ ಜೆನ್ರಿಕ್ ಕ್ಲೌಡ್ ಆರ್ಕಿಟೆಕ್ಚರು 3 ಲೇಯರ್ಸಿಂದ ನಾವು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಕಾಂಪ್ಯೂಟ್ ಲೇಯರ್, ಸ್ಟೋರೇಜ್ ಲೇಯರ್, ನೆಟ್ವರ್ಕ್ ಲೇಯರ್. ಸೊ ಕಾಂಪ್ಯೂಟ್ ಲೇಯರ್ ಏನು ಮಾಡುತ್ತೆ, ಮ್ಯಾನೇಜರ್ಸ್ ವರ್ಚುವಲ್ ಮಿಷಿನ್ಸ್, ಕಂಟೈನರ್ಸ್ ಆ್ಯಂಡ್ ದಿ ಸರ್ವರ್ಲೆಸ್ ಫಂಕ್ಷನ್ಸ್ಗಳನ್ನು ಇದು ಮ್ಯಾನೇಜ್ ಮಾಡುತ್ತೆ. ಸ್ಟೋರೇಜ್ ಲೇಯರ್ ಏನು ಮಾಡುತ್ತೆ, ಬ್ಲಾಕ್, ಫೈಲ್ ಆ್ಯಂಡ್ ಆಬ್ಜೆಕ್ಟ್ ಸ್ಟೋರೇಜ್ ಸಿಸ್ಟಮ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೆಟ್ವರ್ಕ್ ಲೇಯರ್ ಏನು ಮಾಡುತ್ತೆ, ಎಸ್ಟಾಬ್ಲಿಷಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ದೆಮ್. ಫೈರ್ ವಾಲ್ಸ್ ಇರ್ಬೋದು, ಲೋಡ್ ಬ್ಯಾಲೆನ್ಸಿಂಗ್ ಮತ್ತು SDN ಅನ್ನು ಕಮ್ಯುನಿಕೇಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಲೇಯರ್ಡ್ ಕ್ಲೌಡ್ ಆರ್ಕಿಟೆಕ್ಚರ್ ಡೆವಲಪ್ಮೆಂಟು, ಮಾರ್ಕೆಟ್ ಓರಿಯೆಂಟೆಡ್ ಕ್ಲೌಡ್ ಆರ್ಕಿಟೆಕ್ಚರು ಮತ್ತು ವರ್ಚುವಲೈಸೇಷನ್ ಸಪೋರ್ಟ್ ಆ್ಯಂಡ್ ಡಿಸಾಸ್ಟರ್ ರಿಕವರಿ. ಡಿಸೈನ್ ಚಾಲೆಂಜಸ್ಗಳು ಏನೇನು ಬರ್ಬೋದು. ಸೊ ಇದೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ. ಸೊ ಇದರಲ್ಲೇ ಸಬ್ ಟಾಪಿಕ್ಗಳಿರುವಂಥದ್ದು. ಸೊ ಮೇಲೆ ನೋಡ್ಕೊತ ಹೋಗಿ ಈ ಒಂದು ಟಾಪಿಕ್ಗಳನ್ನು ಸಾಕು. ಸರಿನಾ? ಇದೇನು ಎಕ್ಸಾಮಲ್ಲಿ ಅಷ್ಟು ಕೇಳಿಲ್ಲ, ಪ್ರೀವಿಯಸ್ ಇಯರ್ಸಲ್ಲೂ ಕೂಡ. ನೆಕ್ಸ್ಟ್ ಪಬ್ಲಿಕ್ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ GAE, AWS, ಅಜ್ಯೂರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. GAE ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಗೂಗಲ್ ಆ್ಯಪ್ ಇಂಜಿನ್ಸು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ PaaS ಅಂಡರ್ ಬರುತ್ತೆ, ಪ್ಲ್ಯಾಟ್ಫಾರ್ಮ್ ಆಸ್ ಎ ಸರ್ವಿಸಸ್ಸನ್ನು
ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅಮೆಝಾನ್ ವೆಬ್ ಸರ್ವಿಸಸ್ ಇದೇನು ಮಾಡುತ್ತೆ, ಕ್ಲೌಡ್ ಪ್ರೊವೈಡರ್ ಆಫರಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ IaaS ಆ್ಯಂಡ್ PaaS ಸೊಲ್ಯೂಷನ್ ಅನ್ನು ಕೂಡ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಅಜ್ಯೂರ್ ಏನು ಮಾಡುತ್ತೆ, ಮೂರನ್ನು ಕೂಡ ಪ್ರೊವೈಡ್ಸ್ IaaS, PaaS ಆ್ಯಂಡ್ SaaS ಸರ್ವಿಸಸ್. ನೆಕ್ಸ್ಟ್ ಇಂಟರ್ ಕ್ಲೌಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇಂಟರ್ ಕ್ಲೌಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾನು ಹೇಳಿದ್ದೆ, ಡಿಫ್ರೆಂಟ್ ಲೊಕೇಶನ್ಸಲ್ಲಿ ನಮಗೆ ಕ್ಲೌಡ್ಗಳನ್ನು, ಕ್ಲೌಡ್ ಸರ್ವಿಸಸ್ಗಳನ್ನು, ಕ್ಲೌಡ್ ಸರ್ವಿಸ್ ಸೆಂಟರ್ಸ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಿರ್ತೀವಿ. ಸೊ ಅಲ್ಲಿ ಇಂಟರ್ ಕ್ಲೌಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಅವುಗಳ ಮಧ್ಯೆ ನಾವು ರಿಸೋರ್ಸಸ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು. ಸೊ ಇದರಲ್ಲಿ ಕೀ ಕಾಂಪೋನೆಂಟ್ಸ್ಗಳೇನು ಬರ್ತವೆ, ಇಂಟರ್ ಕ್ಲೌಡ್ ಆರ್ಕಿಟೆಕ್ಚರ್ ಯಾವ ರೀತಿ ಇರಬೇಕು, ಇಂಟರ್ಗ್ರೇಡ್ ಗೇಟ್ವೇಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತಾ ಹೋಗ್ತೀವಿ, ಕ್ಲೌಡ್ ಎಕ್ಸ್ಚೇಂಜಸ್ಗಳು ಯಾವ ರೀತಿ ಆಗುತ್ತೆ ಅಂತಂದರೆ ಯಾವ ರೀತಿ ರಿಸೋರ್ಸಸ್ಗಳು ಎಕ್ಸ್ಚೇಂಜ್ ಆಗ್ತವೆ ಅಂತ. ಸೊ ಇಷ್ಟು ಟಾಪಿಕನ್ನು ಕಲಿತ್ರೆ ಸಾಕು, ಈ ಒಂದು ಎಕ್ಸ್ಚೇಂಜ್ ಆಗ್ತವೆ ಅಂತ. ನೆಕ್ಸ್ಟು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಗಳು. ಸೊ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿ ಟಾಪಿಕ್ಗಳನ್ನು ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ರಿಸೋರ್ಸ್ ಪ್ರಾವಿಷನಿಂಗ್ ಮೆಥಡ್. ಸೊ ಯಾವ್ಯಾವ ಮೆಥಡ್ ಬರ್ಬೋದು, ಡಿಮ್ಯಾಂಡ್ ಡ್ರಿವನ್ ಪ್ರಾವಿಷನಿಂಗ್, ಈವೆಂಟ್ ಡ್ರಿವನ್ ಪ್ರಾವಿಷನಿಂಗ್ ಮತ್ತು ಪಾಪ್ಯುಲಾರಿಟಿ ಡ್ರಿವನ್ ಪ್ರಾವಿಷನಿಂಗ್. ಸರಿನಾ? ಸೊ ಈ ರೀತಿ ಮೆಥಡ್ಸ್ಗಳು ಬರ್ತವೆ, ಇವುಗಳನ್ನು ನೀವು ಓದ್ಕೊಳ್ಳಿ. ಸೊ ಇನ್ನು ಉಳಿದಿರೋದೆಲ್ಲ ಕೂಡ ಸ್ಮಾಲ್ ಪಾಯಿಂಟ್ಸ್, ಚಾಲೆಂಜಸ್ಗಳೇನು ಬರ್ಬೋದು, ಬೆನಿಫಿಟ್ಸ್ ಏನೇನಾಗುತ್ತೆ ಇದರಿಂದ. ಸೊ ಇಷ್ಟನ್ನು ಕೊಟ್ಟಿದ್ದೀನಿ. ಇಷ್ಟು ಟಾಪಿಕ್ಗಳನ್ನು ನೀವು ಕಲ್ತ್ಕೊಂಡ್ರೆ ಮಾಡ್ಯೂಲ್ 3 ಕಂಪ್ಲೀಟ್ ಆಗುತ್ತೆ. ನೀಟಾಗಿ ಒಂದ್ಸಲಿ PDF ಅನ್ನು ಓದ್ಕೊಳ್ಳಿ. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.